ನಮಸ್ಕಾರ ಎಲ್ಲರಿಗೂ. ಆ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ಈಗ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಏನಪ್ಪಾ ಅಂತಂದ್ರೆ, ಈ ಪ್ರಮಾಣ ವಚನ ಸ್ವೀಕರಿಸದ ಹೊರತು ಪ್ರಮಾಣ ವಚನ ಸ್ವೀಕರಿಸದ ಹೊರತು ರಾಷ್ಟ್ರಪತಿ ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುವ ಹಾಗಿಲ್ಲ. ರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗಿರ್ತಾರಲ್ಲ, ಅವರು ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುವಂತಿಲ್ಲ. ಅಂದ್ರೆ ಅವನು ಕಚೇರಿಗೆ ಹೋಗಿ ಪದಗ್ರಹಣ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರ್ಬೇಕು. ಇದು ಕಂಡೀಷನ್. ಹಂಗಾದ್ರೆ ರಾಷ್ಟ್ರಪತಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ, ಯಾವ ಯಾವ ಸಿಚುವೇಶನ್ಗಳಲ್ಲಿ ಯಾರು ಯಾರು ಪ್ರಮಾಣ ವಚನವನ್ನ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಬೋಧಿಸ್ತಾರೋ ಅಂತ ಇದು ಕ್ಲಾರಿಫೈ ಆಗ್ಬೇಕಾಗಿರ್ತಕ್ಕಂಥ ವಿಷಯ. ಇದ್ರ ಬಗ್ಗೆ ಆರ್ಟಿಕಲ್ 60 ನಮಗ ಸ್ಪಷ್ಟವಾಗಿ ತಿಳಿಸ್ತೈತಿ. ಯಾವುದು? ಆರ್ಟಿಕಲ್ 60 90 ಕ್ವಾರ್ಟರ್ ಆದಲ್ಲ, 60 ಆರ್ಟಿಕಲ್ ನಂಬರ್ 60 ಇದು ನಮಗೆ ಕ್ಲಿಯರ್ ಆಗಿ ಹೇಳ್ತೈತಿ ಪ್ರಮಾಣ ವಚನವನ್ನ ರಾಷ್ಟ್ರಪತಿಗೆ ಯಾರು ಬೋಧಿಸುತ್ತಾರೆ, ಯಾರು ಬೋಧನೆ ಮಾಡಬೇಕು ಅಂತೇಳಿ ಬರೀತಾರೆ, ಮತ್ತೆ ಯಾವ ಫಾರ್ಮ್ಯಾಟ್ ನಲ್ಲಿ ಇರಬೇಕು ಅಂತೇಳಿ ಬರೀತಾರೆ. ಯಾವ ಫಾರ್ಮ್ಯಾಟ್ ನಲ್ಲಿ ಇರಬೇಕು ಅನ್ನೋದನ್ನ ಯಾವ್ದು ಹೇಳ್ತೈತಿ, ಯಾರು ಬೋಧಿಸಬೇಕು ಅನ್ನೋದನ್ನ ಯಾವ ಕಾನೂನು ಹೇಳ್ತೈತಿ ಅನ್ನೋದನ್ನ ಚರ್ಚೆ ಮಾಡೋದು ಇವತ್ತಿನ ಚರ್ಚಾ ವಿಷಯ. ಹೌದಾ? ನೋಡೋಣ ಏನೈತಿ ಅಂತೇಳಿ. ಆರ್ಟಿಕಲ್ 60 ಏನ್ ಹೇಳ್ತೈತಿ ಅಂತಂದ್ರೆ, ಎವ್ರಿ ಪ್ರೆಸಿಡೆಂಟ್, ಪ್ರತಿಯೊಬ್ಬ ರಾಷ್ಟ್ರಪತಿ, ಮತ್ತು ಎವ್ರಿ ಪರ್ಸನ್ ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್ ತರ ಆಕ್ಟ್ ಮಾಡತ್ತಿದ್ರು ಅಂತಂದ್ರೆ, ಕಾರ್ಯನಿರ್ವಹಿಸ್ತಿದ್ರು ಅಂತಂದ್ರೆ, ಆಕ್ಟಿಂಗ್ ಅಂದ್ರೆ ಇಲ್ಲಿ ನಾಟಕತ್ತಲ್ಲ ರಾಷ್ಟ್ರಪತಿಯಾಗಿ ನಾಟಕ ಮಾಡತಾರ ಅಂತಲ್ಲ. ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್ ಅಂದ್ರೆ ಎಲೆಕ್ಷನ್ ನಿಂತು ಪ್ರೆಸಿಡೆಂಟ್ ಆಗಿರೋದಿಲ್ಲ, ಆದ್ರೆ ಪ್ರೆಸಿಡೆಂಟ್ ನ ಕಾರ್ಯಗಳನ್ನ ನಿರ್ವಹಿಸ್ತಿರ್ತಾರೆ, ಅವರಿಗೆ ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್ ಅಂತ ಕರೀತಾರೆ. ಹೌದಾ? ಇದು ಫಸ್ಟ್ನೇದು ಗೊತ್ತಿರಬೇಕು. ಎವ್ರಿ ಪ್ರೆಸಿಡೆಂಟ್, ಪ್ರತಿಯೊಬ್ಬ ರಾಷ್ಟ್ರಪತಿಯು, ಮತ್ತು ಎವ್ರಿ ಪರ್ಸನ್ ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಯಾರು ರಾಷ್ಟ್ರಪತಿಯ ಕಾರ್ಯವನ್ನ ನಿರ್ವಹಿಸುತ್ತಿರೋ ಅವರು. ಆಮೇಲೆ ಡಿಸ್ಚಾರ್ಜಿಂಗ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಶಾಲ್, ಯಾರು ರಾಷ್ಟ್ರಪತಿಯ ಕಾರ್ಯವನ್ನ ನಿರ್ವಹಿಸುತ್ತಿರುತ್ತಾರೋ ಅವರು ಕಡ್ಡಾಯವಾಗಿ, ಶಾಲ್ ಕಂಪಲ್ಸರಿ, ಬಿಫೋರ್ ಎಂಟ್ರಿಂಗ್ ಅಪಾನ್ ಹಿಸ್ ಆಫೀಸ್, ಕಚೇರಿಯ ಕಾರ್ಯವನ್ನ ವಹಿಸಿಕೊಳ್ಳುವ ಮುನ್ನ, ಅಂದ್ರೆ ಕಚೇರಿಗೆ ಹೋಗಿ ಸಹಿ ಮಾಡುವ ಮುನ್ನ, ನಾನು ಇವತ್ತು ಈ ಕೆಲಸಕ್ಕೆ ನಿಯುಕ್ತನಾಗಿದ್ದೇನೆ ಅಂತೇಳಿ ಸಹಿ ಮಾಡುವ ಮುನ್ನ, ಹೋಗಿ ಬರಬರ ಹೋಗಿ ಆಫೀಸ್ನಾಗ ಕೂತು ತೊಂಬರ್ಲೆ ಫೈಲ್ ಅನ್ನಂಗಿಲ್ಲ. ಫಸ್ಟಿಗೆ ನನ್ನ ಕಂಡೀಷನ್ ಬರೀತಾರೆ, ಬಿಫೋರ್ ಎಂಟ್ರಿಂಗ್ ಅಪಾನ್ ಹಿಸ್ ಆಫೀಸ್. ಏನ? ಕಚೇರಿಗೆ ಹೋಗಿ ಕೂಡುವ ಮುನ್ನ ಏನ್ ಮಾಡ್ಬೇಕು? ಮೇಕ್ ಏನೋ ಮಾಡ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಅನ್ನೋದು ನೋಡೋಣ. ಮೇಕ್ ಅಂಡ್ ಸಬ್ಸ್ಕ್ರೈಬ್, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾರಲ್ಲ, ಆ ಸಬ್ಸ್ಕ್ರೈಬ್ ಅಲ್ಲಿದೆ. ಸಬ್ಸ್ಕ್ರೈಬ್ ಅಂತಂದ್ರೆ ಒಪ್ಪಿಕೊಳ್ಳೋದು. ಏನೇನು ಒಪ್ಪಿಕೊಳ್ಳೋದು? ಇನ್ ದ ಪ್ರೆಸೆಂಟ್, ಯಾರ ಮುಂದೆ ಒಪ್ಪಿಕೊಳ್ಳೋದು ಅಂತ ಹೇಳ್ತಾರೆ ಅವ್ರು. ಇನ್ ದ ಪ್ರೆಸೆನ್ಸ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಯ ಮುಂದೆ ಒಪ್ಪಿಕೊಳ್ಳೋದು. ಏನ್ ಒಪ್ಪಿಕೊಳ್ಳೋದು? ಭಾರತದ ಮುಖ್ಯ ನ್ಯಾಯಮೂರ್ತಿಯ ಮುಂದೆ ಒಪ್ಪಿಕೊಳ್ಳೋದು. ಅಥವಾ ಇನ್ ಹಿಸ್ ಅಬ್ಸೆನ್ಸ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಇರ್ಲಿಲ್ಲ ಅಂತಂದ್ರೆ, ಏನೋ ಬೇರೆ ಕೆಲಸದ ಮೇಲೆ ಹೊರಗಿದ್ರು ಅಂತಂದ್ರೆ, ಅಥವಾ ಅವರು ರಿಸೈನ್ ಮಾಡಿದ್ರು ಅಂತಂದ್ರೆ, ದ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಅವೈಲೇಬಲ್, ಸುಪ್ರೀಂ ಕೋರ್ಟ್ನೊಳಗೆ ಸಿಗತಕ್ಕಂತ ಜ್ಯೇಷ್ಠತೆಯ ಆಧಾರದ ಮೇಲೆ ಯಾರು ದೊಡ್ಡವರೋ ಅವರ ಮೂಲಕ ರಾಷ್ಟ್ರಪತಿ ಆಗುವ ವ್ಯಕ್ತಿ ಅಥವಾ ರಾಷ್ಟ್ರಪತಿಯಂತೆ ಕಾರ್ಯನಿರ್ವಹಿಸುವ ವ್ಯಕ್ತಿ ಏನ್ ಮಾಡಬೇಕು? ಆನ್ ಓತ್ ಆರ್ ಅಫರ್ಮೇಷನ್, ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಹೆಂಗ್ ಸ್ವೀಕರಿಸಬೇಕು? ಫಾಲೋವಿಂಗ್ ದಿ ಫಾರ್ಮ್, ಇಲ್ಲಿ ಕೆಳಗೆ ಬರೀತಾರೆ. AB ಅಂತಂದ್ರೆ ನಿನ್ನ ಹೆಸರು ಏನೈತೆ ಅಂತ ಬರಿಬೇಕು. ನಾನು ಸಿದ್ರಾಮ್ ಬಿರಾದರ್ ಏನ್ ಮಾಡಕತ್ತೀನಿ? ಡೂ ಸ್ವಿಯರ್, ಪ್ರಮಾಣ ವಚನವನ್ನ ಸ್ವೀಕರಿಸುತ್ತೇನೆ ಇನ್ ದ ನೇಮ್ ಆಫ್ ದಿ, ಯಾರ ಹೆಸರಲ್ಲಿ? ಗಾಡ್. ಅಥವಾ ನೀವು ಏನಾರ ಬರ್ಕೋತಿದ್ರಿ ಅಂದ್ರೆ ಬರ್ಕೋರಿ, ಅದು ಏನಿಲ್ಲ. ಇದ ಫಾರ್ಮೆಟ್ ನೊಳಗನ ನೀವು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅಂತೇಳಿ ಆರ್ಟಿಕಲ್ 60 ಹೇಳ್ತೈತಿ. ಈ ಪ್ರಮಾಣ ವಚನವನ್ನ ಬೋಧಿಸ್ತಕ್ಕಂಥ ಫಾರ್ಮ್ಯಾಟ್ ಎಲ್ಲಿ ಬರ್ದಾರು ಅಂತಂದ್ರೆ ಶೆಡ್ಯೂಲ್ ನಂಬರ್ 3 ಅನುಸೂಚಿ 3ರಲ್ಲಿ ಹೇಳ್ತೈತಿ. ಅನುಸೂಚಿ 3 ಏನ್ ಹೇಳ್ತೈತಿ ಅದ್ರ ಬಗ್ಗೆ ಹೇಳ್ಬೇಕಾಗೈತಿ. ಯಾಕಂತಂದ್ರೆ ಅನುಸೂಚಿ 3ರಲ್ಲಿ ಬರೀತಾರೆ ಏನು? ಯಾರು ಸಂವಿಧಾನದ ಮುಖ್ಯಸ್ಥರೋ, ಯಾರು ನ್ಯಾಯಾಂಗದ ಮುಖ್ಯಸ್ಥರೋ ಅವರೆಲ್ಲರೂ ಅನುಸೂಚಿ 3ರಲ್ಲಿ ತಿಳಿಸಿರ್ತಕ್ಕಂಥ ಫಾರ್ಮ್ಯಾಟ್ ನಲ್ಲಿ, ವಿಧಾನದಲ್ಲಿ ಏನ್ ಮಾಡಬೇಕು? ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಹಂಗಾದ್ರೆ ಭಾರತದ ರಾಷ್ಟ್ರಪತಿಯೂ ಕೂಡ ಸಂವಿಧಾನದ ಮುಖ್ಯಸ್ಥರಾಗಿರುವುದರಿಂದ ಅವರು ಅನುಸೂಚಿ 3ರಲ್ಲಿ ಪ್ರಮಾಣ ವಚನವನ್ನ, ಅನುಸೂಚಿ 3ರಲ್ಲಿ ತಿಳಿಸಿರ್ತಕ್ಕಂಥ ಫಾರ್ಮ್ಯಾಟ್ ನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಇದು ನೆನಪಿರಬೇಕು. ಕೇಳ್ತಾರೆ ಕ್ವಶನ್ ಏನು? ಸಾಂವಿಧಾನಿಕ ಮುಖ್ಯಸ್ಥರಿಗೆ ಪ್ರಮಾಣ ವಚನವನ್ನ ಬೋಧಿಸುವ ಫಾರ್ಮ್ಯಾಟ್ ಇರುವುದು ಎಲ್ಲಿ? ವಿಧಾನವನ್ನ ಯಾವ ಅನುಸೂಚಿಯಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ರೆ
ಹೇಳ್ಬೇಕು. ಅನುಸೂಚಿ 3 ಅದ್ರ ಹೇಳ್ತೈತಿ. 3 ಒಂಥರ ಹಿಂಗಿರುತ್ತೆ ನೋಡ್ರಿ, ತೋರಿಸ್ತೀನಿ. ಇದು 3 ಹೌದಾ. ಇದನ್ನ ಹಿಂಗ್ ಬರ್ದಿವಿ ಅಂತಂದ್ರೆ ಶಿವನ ತ್ರಿಶೂಲ್ ಇದೆ, ಹೌದಿಲ್ಲ? ಹಿಂಗ ಬರ್ದಿವಿ ಅಂತಂದ್ರೆ ಶಿವನ ತ್ರಿಶೂಲ. ಈ ತ್ರಿಶೂಲದ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಹೆಂಗ್ ಬದಲಿಸ್ತಾರೆ? ಹಿಂಗಲ್ಲ, ಐ ಸ್ವೇರ್ ಇನ್ ದ ನೇಮ್ ಆಫ್ ದಿ ಗಾಡ್, ಈ ರೀತಿ ಕೈಯನ್ನು ಎತ್ತರಿಸಿ ಐ ಸ್ವೇರ್ ಇನ್ ದ ನೇಮ್ ಆಫ್ ದಿ ಗಾಡ್ ಅಂತೇಳಿ ಹಿಂಗ ಹೇಳ್ತಾರೆ. ಹಿಂಗ ತ್ರಿಶೂಲ್ ಕೆಳಗಿರ್ತೈತಿ, ಹಿಂಗ ತ್ರಿಶೂಲ್ ಇರ್ತೈತಿ. ತಪ್ಪು ಮಾಡಿದ್ರೆ ಅಂದ್ರೆ ಕಚ್ಚನ ಹಚ್ಚಿಸ್ತೈತೆ ಅವು. ಅದಕ್ಕೆ ನಾ ಏನೋ ತಪ್ಪು ಮಾಡಂಗಿಲ್ಲ, ಸಂವಿಧಾನಕ್ಕೆ ನಿಷ್ಠೆಯಾಗಿರ್ತೀನಿ ಅಂತ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು, ನೆನಪಿಟ್ಕೋಬೇಕು. ಹೆಂಗ ಅನುಸೂಚಿ 3 ನೋಡಾಕ ಇದ್ರ ಗತೆ ಕಾಣ್ತದೆ, ತ್ರಿಶೂಲ್ ಗತೆ ಕಾಣಿಸ್ತೈತಿ ಅಂತ ಅದನ್ನ ಹೇಳಕ್ ಹೇಳಿದ್ವಿ ಅಷ್ಟೇ. ಹೆಂಗಾರ ಮಾಡಿ ಫಾರ್ಮೆಟ್ ನೆನಪಿಟ್ಕೋಬೇಕು, ಏನಾರ ಮಾಡ್ಬೇಕು, ಹೌದಾ? ಅನುಸೂಚಿಗಳದೊಂದು ಫಾರ್ಮೆಟ್ ಐತಿ, ಹೇಳ್ತೀನಿ. 1 ರಿಂದ 12 ಅನುಸೂಚಿಗಳನ್ನ ಹೆಂಗೆ ನೆನಪಿಟ್ಕೋಬೇಕು ಅಂತ ಒಂದು ಫಾರ್ಮೆಟ್ ಐತಿ. ಇನ್ನ ಹೇಳೋ ವಿಷಯಗಳು ಭಾಳ ಅದಾವೆ, ಅದ್ರಾಗ ತೋರಿಸ್ತೀನಿ. ಈಗ ಏನ್ ಹೇಳ್ತಿದ್ವಿ ಅಂತಂದ್ರೆ, ಪ್ರತಿಯೊಬ್ಬ ರಾಷ್ಟ್ರಪತಿಯು, ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿಯು ಏನ್ ಮಾಡಬೇಕು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮುಂದೆ ಅಥವಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲದೆ ಇರುವಾಗ ಸುಪ್ರೀಂ ಕೋರ್ಟ್ನ ಜ್ಯೇಷ್ಠತೆಯ ಆಧಾರದ ಮೇಲೆ ಹಿರಿಯ ನ್ಯಾಯಮೂರ್ತಿಗಳ ಮುಂದೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಆ ಪ್ರಮಾಣ ವಚನದ ಫಾರ್ಮ್ಯಾಟ್ ಅನುಸೂಚಿ 3ರಲ್ಲಿ ಹೇಳಿರ್ತೈತಿ. ಇದು ನಮಗ್ ಗೊತ್ತಿರಬೇಕು, ಹೌದಾ? ಇದಿಷ್ಟು ಕ್ಲಿಯರ್. ಈಗ ಒಂದು ಸಮಸ್ಯೆ ಕ್ಲಿಯರ್ ಆಕೈತಿ, ಒಂದು ಸಮಸ್ಯೆ ಉದ್ಭವ ಆಕೈತಿ. ಕ್ಲಿಯರ್ ಆಗೋದಿಲ್ಲ. ಈಗ ಈ ಪೇಜ್ಗಳನ್ನ ಹೇಳ್ಬೇಕು, ಎಕ್ಸಾಮ್ಗೆ ಯಾವ ಬರ್ತಾವು ಅನ್ನೋದನ್ನ ಪೇಜ್ಗಳನ್ನ ಹೇಳಬೇಕು. ಈಗ ಕ್ಲಿಯರ್. ಯಾರಿಗೆ? ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪ್ರಮಾಣ ವಚನವನ್ನ ಬೋಧಿಸಬೇಕು. ದಟ್ಸ್ ಆಲ್. ಇನ್ನು ಕೆಲವೊಂದಿಷ್ಟು ಟೈಮ್ ಬರ್ತೈತಿ, ಮುಂದೊಂದು ಏನು ಸಮಯ ಬರ್ತೈತಿ. ಇಂಪೀಚ್ಮೆಂಟ್ ಆದಾಗ, ಆಮೇಲೆ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಾಗ, ಅಥವಾ ರಾಷ್ಟ್ರಪತಿ ಹಠಾತ್ ಮರಣ ಆದಾಗ ಯಾರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ, ಅವಾಗ ಉಪರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಉಪರಾಷ್ಟ್ರಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸಬೇಕು. ಇಲ್ಲಿ ಬರೀತಾರೆ, ಎವ್ರಿ ಪರ್ಸನ್ ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್. ಇಲ್ಲಿ CJI ಕೂಡ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸಬಹುದು, ರಾಷ್ಟ್ರಪತಿಯಂತೆ ಕಾರ್ಯನಿರ್ವಹಿಸಬಹುದು, ರಾಷ್ಟ್ರಪತಿಯ ಹುದ್ದೆಯನ್ನ ನಿರ್ವಹಿಸಬಹುದು. ಈಗ ಪೇಚ್ ಏನಪ್ಪಾ ಅಂತಂದ್ರೆ, ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನ ಬೋಧಿಸೋರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಒಂದು ವೇಳೆ ಪರಿಸ್ಥಿತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಪರಿಸ್ಥಿತಿ ಎದುರಾಯಿತು ಅಂತಂದ್ರೆ, ಪೇಚಿನ ಪರಿಸ್ಥಿತಿ ಹೇಳಕತ್ತೀನಿ ಏನು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಪರಿಸ್ಥಿತಿ ಒದಗಿದಾಗ ಆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸಬೇಕು? ದಟ್ ಇಸ್ ಅನ್ ಕ್ವಶನ್. ಈ ಕ್ವಶನ್ಗೆ ಆನ್ಸರ್ ಏನು ಅಂತ ಕೇಳಿದ್ರೆ, ಇವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಏನ್ ಮಾಡೋದಿಲ್ಲ? ಕೋರ್ಟ್ ಕಲಾಪಗಳಿಗೆ ಹಾಜರಾಗುವಂತಿಲ್ಲ, ಕೋರ್ಟ್ ಕಲಾಪಗಳಿಗೆ ಕೇಸ್ ನಡೆಸಂಗಿಲ್ಲ. ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುವಂತಿಲ್ಲ. ಎಷ್ಟು ಸಮಯದವರೆಗೂ ಆತನು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾನೋ ಅಷ್ಟು ಸಮಯದವರೆಗೂ ಅವ ಏನ್ ಮಾಡಕ್ ಬರಂಗಿಲ್ಲ? ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಕ್ ಬರಂಗಿಲ್ಲ, ಹೌದಾ? ಆವಾಗ ಈ ಮುಖ್ಯ ನ್ಯಾಯಮೂರ್ತಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸೋದು? ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತ ಕೇಳಿದ್ರೆ ಆನ್ಸರ್ ಇದೆ. ಇಂಥ ಪರಿಸ್ಥಿತಿಗಳು ಉದ್ಭವಿಸ್ತವೆ. ಯಾಕಂದ್ರೆ ಪರಿಸ್ಥಿತಿ ಹೆಂಗ್ ಬರ್ತೈತೆ ಗೊತ್ತಿಲ್ಲ. ರಾಷ್ಟ್ರಪತಿ ಇಲ್ಲ, ಉಪರಾಷ್ಟ್ರಪತಿನೂ ಇಲ್ಲ. ಈಗ ಸಮಯ ಏನಪ್ಪಾ ಅಂತಂದ್ರ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಮಯ ಬಂದಿದೆ. ಅವಾಗ ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೋ ಅನ್ನೋದು ಕ್ವಶನ್. ಅವಾಗ ಅವ್ರಿಗೆ ಯಾರು ಪ್ರಮಾಣ ವಚನವನ್ನ ಬೋಧಿಸ್ತಾರೋ ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು, ಜ್ಯೇಷ್ಠತೆಯ ಆಧಾರದ ಮೇಲೆ ಯಾರು ಸೀನಿಯರ್ ಮೋಸ್ಟ್ ಜಡ್ಜ್ ಇದಾರೋ ಅವರು ಏನ್ ಮಾಡ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಬಸ್, ಇದು ಕ್ಲಿಯರ್. ಇಲ್ಲಿ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಕೈತಿ. ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟು ಯಾರಿಗೂ ಪ್ರಮಾಣ ವಚನವನ್ನ ಬೋಧಿಸುವಂಗಿಲ್ಲ. ಇದು ಕ್ಲಿಯರ್ ಕಟ್ ಕಾನ್ಸೆಪ್ಟ್. ಸಂವಿಧಾನವೇ ಹೇಳಿರ್ತಕ್ಕಂಥ ವಿಷಯ. ಇದಕ್ಕೆ ಕಾನ್ಸೆಪ್ಟ್ ಕ್ಲಿಯರ್ ಆಕೈತಿ. ನಾವೇನಾದ್ರೂ ಇಲ್ಲಿ ಕೇಳ್ತಾರೆ, ಮುಖ್ಯ ನ್ಯಾಯಮೂರ್ತಿಯು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಅಂತ ಕೇಳಿದಾಗ ಪಟ್ನ ವೈಸ್ ಪ್ರೆಸಿಡೆಂಟ್ ಅಂತ ಬರೀತಾರೆ. ನೀವು ಟಿಕ್ ಹಾಕಿ ಬಂದ್ಬಿಡ್ತೀರಿ. ವೈಸ್ ಪ್ರೆಸಿಡೆಂಟ್ ಇಲ್ಲದ ಟೈಮ್ನಾಗನೇ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ. ಮತ್ತೆ ಇವ್ರು ಇಲ್ಲದ ಜಾಗದಾಗ ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಹೆಂಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ? ದಟ್ ಇಸ್ ಅನ್ ಕ್ವಶನ್, ಹೌದಾ? ಅದು ಇದನ್ನ ಹೆಂಗಿದೆ ಅಂತಂದ್ರೆ, ಹೈಯರ್ಕಿ ಹೆಂಗಿದೆ ಅಂತಂದ್ರೆ, ಫಸ್ಟ್ ರಾಷ್ಟ್ರಪತಿ ಇಲ್ಲದ ಟೈಮ್ನೊಳಗ ಉಪರಾಷ್ಟ್ರಪತಿ ಇಲ್ಲದ ಟೈಮ್ನೊಳಗ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿ ಅಂತೆ ಕಾರ್ಯನಿರ್ವಹಿಸಬೇಕು ಅಂತೇಳಿ ಬರ್ತಾರೆ.
ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇಬ್ರು ಇಲ್ಲದ ಸಮಯದಲ್ಲಿನೇ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿಗೆ ಕಾರ್ಯನಿರ್ವಹಿಸ್ತಿರ್ತಾರೆ. ಹಂಗ ಕ್ವಶನ್ ಬಂದಾಗ ಉಪರಾಷ್ಟ್ರಪತಿ ಆನ್ಸರ್ ಇತ್ತು, ಎ ಬಿ ಸಿ ಡಿ ಒಳಗೆ ಉಪರಾಷ್ಟ್ರಪತಿ ಆನ್ಸರ್ ಇತ್ತು, ನೀವು ಅದನ್ನ ಟಿಕ್ ಮಾಡಿ ಬಂದಿದ್ರಿ ಅಂತಂದ್ರೆ ಯು ಹ್ಯಾವ್ ಅ ಲಾಸ್ಟ್ 1 ಮಾರ್ಕ್ಸ್. ನೀವು ಒಂದು ಕ್ವಶನ್ ಅನ್ನು ಕಳ್ಕೊಂತೀರಿ. ಅಲ್ಲಿ ಯಾರು ಜ್ಯೇಷ್ಠತೆಯ ಆಧಾರದ ಮೇಲೆ ಹಿರಿಯ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಮತ್ತು ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಅಲ್ಲ. ಜ್ಯೇಷ್ಠತೆಯ ಆಧಾರದ ಮೇಲೆ ಹೈಕೋರ್ಟ್ನ ಹಿರಿಯ ಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಹಿರಿಯ ಮೂರ್ತಿಗಳಿಗಿಂತ ಜಾಸ್ತಿ ದೊಡ್ಡವರು ಇರ್ಬೋದು, ಸೀನಿಯಾರಿಟಿ ಜಾಸ್ತಿ ಇರ್ಬೋದು. ಆದ್ರೆ ಅವ್ರು ಬೋಧಿಸಕ್ ಬರಂಗಿಲ್ಲ. ಯಾರು ಬೋಧಿಸಬೇಕು? ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು ಬರೀತಾರೆ. ಅದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಇದು ಪದಗಳ ಆಟ ಇದ್ದಂಗ. ನೀವು ಪದಗಳ ಮೇಲೆ ಗಮನ ಕೊಡಲಿಲ್ಲ ಅಂತಂದ್ರ ಕೆಲಸ ಇಲ್ಲ. ಅದ್ರಾಗೂ ಕಾನ್ಸ್ಟಿಟ್ಯೂಷನ್ ದಟ್ ಇಸ್ ಅನ್ ಇದು ಏನಿದು ಸ್ಪೋರ್ಟ್ಸ್ ಬಿಟ್ವೀನ್ ದಿ ವರ್ಡ್ಸ್ ಅಂತ ಕರಿತೀವಿ ಇದನ್ನ. ಪದಗಳ ಮಧ್ಯನ ಆಟ ಸ್ಪರ್ಧೆ ಅಂತ. ನೀನು ಪದವನ್ನ ಹೆಂಗ ಅರ್ಥೈಸ್ತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅರ್ಥ ಆಯ್ತಾ? ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು, ಜ್ಯೇಷ್ಠತೆಯ ಆಧಾರದ ಮೇಲೆ. ದಟ್ ಇಸ್ ಅನ್ ಕ್ಲಿಯರ್ ಸಬ್ಜೆಕ್ಟ್ ದಟ್ ಈಸ್ ಕಂಟೈನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಇದು ಸಂವಿಧಾನವನ್ನು ಒಳಗೊಂಡೈತಿ. ಇದಿಷ್ಟು. ಆಮೇಲೆ ಅವರಿಗೆ ಪ್ರಮಾಣ ವಚನವನ್ನ ಅನುಸೂಚಿ 3ರ ಫಾರ್ಮ್ಯಾಟ್ ನಲ್ಲಿ, ವಿಧಾನದಲ್ಲಿ ಬೋಧಿಸ್ತಾರೆ. ನೆನಪಲ್ಲಿ ಇರಬೇಕು. ಇಲ್ರಿ ನಂದ ಒಂದು ಫಾರ್ಮ್ಯಾಟ್ ರೆಡಿ ಮಾಡೀನಿ, ಅದ್ರ ಪ್ರಕಾರ ನಾ ಬೋಧಿಸ್ತೀನಿ, ಇದೇನು ಸಂವಿಧಾನದೊಳಗೆ ಅನುಸೂಚಿ 3 ಇದೇನು ಉಪಯೋಗ ಇಲ್ರಿ ಅಂತೇಳಿ ಅಂತಂದ್ರೆ ಬೀಳ್ತಾವ್ ಕಡ್ತ. ನೀ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಯಾವ ಕೆಲಸವನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದು ಸಂವಿಧಾನದೊಳಗ ಕನ್ನಡಿ ಹಂಗ ಬರ್ದಿಟ್ಟಾರ. ಅದ್ರಂಗನ ಮಾಡ್ಬೇಕು. ನಿಂದೇನು ನಾಟಕ ಮಾಡುವಂಗಿಲ್ಲ. ಹೋಗಿ ಇಲ್ರಿ ಸರ್ ಅದೇನ್ ಸರಿ ಇಲ್ಲ, ನಾ ಇಲ್ಲೆಲ್ಲ ಬೆಲ್ಲ ಬರ್ದಿಟ್ಟ ನೋಡ್ರಿ, ಇದ್ರಾಗ ಪ್ರಮಾಣ ವಚನ ತಗೋರಿ. ಅನಾರ ನಿಮ್ದು ಬರ್ದಿಟ್ಟದ ಅಲ್ಲೇ ಇಟ್ಕೋರಿ. ನೀವು ನಿಮ್ಗಿಂತ ಮೊದಲು ಬರ್ದಿಟ್ಟಾರ ಶಾನ್ಯಾರ ಎಲ್ಲರೂ ಕೂಡಿ. ಅದೈತ್ರಿ ನಮಗ, ಅದನ್ನ ನಾವು ಯೂಸ್ ಮಾಡ್ತೀವಿ ಅಂತ ಗುಮ್ಮುತ್ತಾರ. ಬರಿಬೇಕು, ಮಾಡ್ಬೇಕು. ಅದೇ ರೀತಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ದಟ್ ಈಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ಸ್. ಅದು ಸಂವಿಧಾನದ ಮಿತಿಗೆ ಒಳಪಟ್ಟಿರ್ತೀರಿ ನೀವು. ಲಿಮಿಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಎನ್ಫೋರ್ಸ್ಡ್ ಆನ್ ದಿ ಎವ್ರಿ ಪರ್ಸನ್. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಅದು ಜಾರಿ ಆಗ್ತೈತೆ, ಆಗ್ಲೇಬೇಕು. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅನ್ನೋದು, ಅದು ಮಜಾ ಇರ್ತೈತೆ. ಅದು ಇದಿಷ್ಟು ಮಾಹಿತಿ ಪ್ರಮಾಣ ವಚನದ ಬಗ್ಗೆ. ಯಾರ ಪ್ರಮಾಣ ವಚನ? ರಾಷ್ಟ್ರಪತಿಯ ಪ್ರಮಾಣ ವಚನದ ಬಗ್ಗೆ. ಇದರಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಯಾವಾಗಲೂ ಓಪನ್ ಇರ್ತೈತಿ, ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.